ಗಿಲ್ಲಿನೂ ಕೂಡ ಟಾಕ್ಸಿಕ್ ಅಂತಾನೆ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ. ಅದಕ್ಕೆ ಕ್ಲೋಸ್ ಆಗಿ ಇದ್ಕೊಂಡು ಗಿಲ್ಲಿಗೆ ಹಿಂಗಂದ್ರು ಆ ಥರದ್ದೆಲ್ಲ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಏನು? ಅಂದರೆ ಇವಾಗ ನಮ್ಮ ಕ್ಲೋಸ್ ಆಗಿದ್ದೀವಿ ಅಂದಾಗ ನಮ್ಮ ಅಭಿಪ್ರಾಯ ಏನಿದೆ ಆ ಸಿಚುಯೇಷನ್ ಮೇಲೆ ಹೇಳ್ತೀನಿ. ನಾನು ಅವ್ನಿಗೆ ಹೇಳೋದು, ನಾವು ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ತಿರ್ತಾರೆ ಅವರು, ಅಶ್ವಿನಿ ಮ್ಯಾಮ್, ಧ್ರುವ್ ಅಂತ 3 ಜನ. ಆ ಸಿಚುಯೇಷನ್ ಟಾಕ್ಸಿಕ್, ನೀನು ನಿನ್ನ ಥರ ಕಾಣಿಸ್ಲಿಲ್ಲ ಗಿಲ್ಲಿ ಅಂತ. ಈಗ ನಾನು ಒಂದು ಒಳ್ಳೆ ಫ್ರೆಂಡ್ ಅಂದಾಗ ಅವನು ನಂಗೆ ಹೇಳಿದ್ದಾನೆ ಎಷ್ಟೊಂದು ಸಲ, ಎಷ್ಟೋ ವಿಷಯ ಸೀರಿಯಸ್ ಆಗೂ ಹೇಳಿದ್ದಾನೆ, ನೀನು ಯಾಕೆ ನಿನ್ನ ವಿಷಯ ಕೇಳಲಿಲ್ಲ ಅಲ್ಲಿ. ಆ್ಯಂಡ್ ಅದನ್ನು ನಾನು ಹೆಂಗೆ ತೊಗೋತಾ ಇದ್ದೆ ಅಂದರೆ, ಆ್ಯಸ್ ಅ ಫ್ರೆಂಡ್ ಅವನೇನೋ ಹೇಳ್ತಿದ್ದಾನೆ ಅಂದರೆ ಸೂಕ್ತವಾಗಿ ಹೇಳ್ತಿದ್ದಾನೆ ಅಂತ ನಂಗೆ ಅನಿಸ್ತಿತ್ತು ಯಾವಾಗಲೂ. ಸೊ ನಾನು ಆ ಥರನೇ ತೊಗೋತಿದ್ದೆ. ಐ ನೋ ಹೊರಗಡೆ ಡಿಫ್ರೆಂಟ್ ಒಪಿನಿಯನ್ಸ್ ಬರುತ್ತೆ ಅಂತ, ಬಟ್ ನಾನು ಹೇಳಬೇಕಾಗಿರೋದನ್ನ ಹೇಳಲೇಬೇಕು, ಆವಾಗಲೇ ನಾನು ನೇರವಾಗಿದ್ದೀನಿ ಅಂತ ಆಗುತ್ತೆ. ಇಲ್ಲಾಂದರೆ ಗ್ರೂಪಿಸಮ್ ಮಾಡಿಕೊಂಡು ಎಲ್ಲದಕ್ಕೂ ತಲೆ ಹ್ಞೂ ಅಂತ ಹೇಳ್ತಿದ್ದೀನಿ. ನಾ ಅದನ್ನು ಹೇಳ್ತೀನಿ, ಇಷ್ಟು ದಿನ ಅಷ್ಟು ಒಳ್ಳೆ ಕಾಮಿಡಿ ಮಾಡ್ಕೊಂಡು ಬಂದಿದ್ಯಾ ಗಿಲ್ಲಿ, ಅಷ್ಟು ಚೆನ್ನಾಗಿ ಆಡ್ಕೊಂಡು ಬಂದಿದ್ಯಾ, ನೀನು ಆ ಥರ ನಂಗೆ ಫೀಲೇ ಆಗಲಿಲ್ಲ, ನಿನ್ನ ಥರನೇ ಆಗಲಿಲ್ಲ, ಆ ಥರ ಟಾಕ್ಸಿಕ್ ಅಂತ ಹೇಳಿದೆ. ಗಿಲ್ಲಿ ನೀನು ಟಾಕ್ಸಿಕ್ ಆಗೋಗಿದ್ಯಾ ಅಂತ ಅಲ್ಲ, ಬಟ್ ಎನಿವೇ ಅಂದರೆ ಒಂದು ಒಪಿನಿಯನ್ ಕೊಡಬೇಕಾದ್ರೆ ನಮ್ದು ಏನಿದೆ ಅದನ್ನು ಒಪಿನಿಯನ್ ಕೊಡಬೇಕು ಅಂತಲೇ ನಾವು ಬಿಲೀವ್ ಮಾಡಿದ್ದು. ಆ ಸಿಚುಯೇಷನಲ್ಲಿ ಸ್ಪೆಷಲಿ ಬಿಕಾಸ್ ನಾನು ಒಂದು ಜರ್ನಿ ನೋಡಿದ್ರಿಂದ ಹಿ ವಾಸ್ ಎಂಟರ್ಟೈನಿಂಗ್ ಸೋ ವೆಲ್, ಇದರಿಂದ ಬೇಡ ಗಿಲ್ಲಿ ಅನ್ನೋ ಅರ್ಥದಲ್ಲೇ ಹೇಳಿದ್ದು.